ಸ್ನೇಹಿತರೆ, ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಒಂದು ಜಾಗ, ಅಲ್ಲಿಗೆ ಹೋದವರು ವಾಪಸ್ ಬರುವುದು ಯಾಕೆ ಅಸಾಧ್ಯ? ಸಾವಿರಾರು ಅಡಿ ಆಳದ ಕಂದಕದೊಳಗೆ ಹೋದ ಮನುಷ್ಯನ ಶವವನ್ನು ಯಾಕೆ ಇಂದಿಗೂ ತರಲು ಸಾಧ್ಯವಾಗಿಲ್ಲ? ಅಲ್ಲಿ ಕೇಳಿಬರುವ ವಿಚಿತ್ರ ಶಬ್ದಗಳು ಯಾರದ್ದು? ಅದು ಕೇವಲ ಗಾಳಿಯ ಹೊಡೆತವೇ ಅಥವಾ ಯಾರಾದರೂ ಸಹಾಯಕ್ಕಾಗಿ ಅರ್ಚಿಕೊಳ್ಳುತ್ತಿದ್ದಾರೆಯೇ? ಕೊಡೈಕೆನಲ್ನ ಈ ಸುಂದರ ಬೆಟ್ಟಗಳ ನಡುವೆ ಸೈತಾನನ ಅಡುಗೆ ಮನೆ ಅಂದ್ರೆ ಡೆವಿಲ್ಸ್ ಕಿಚನ್ ಅಡಗಿರುವುದು ನಿಜವೇ? ಒಂದು ಸಿನಿಮಾದ ಹಾಡು ಈ ಗುಹೆಯನ್ನ ಪ್ರಸಿದ್ಧಿ ಮಾಡಿತು, ಅಥವಾ ಈ ಗುಹೆಯೇ ಆ ಸಿನಿಮಾವನ್ನು ರಹಸ್ಯಮಯವಾಗಿಸಿತೋ? 1991ರಲ್ಲಿ ಕಮಲ್ ಹಾಸನ್ ಅಲ್ಲಿಗೆ ಹೋದಾಗ ಕಂಡಿದ್ದೇನು? 2006ರಲ್ಲಿ ಮಂಜು ಮೇಲ್ ಸ್ನೇಹಿತರು ಕಂಡ ಆ ಪಾತಾಳದ ದೃಶ್ಯ ಹೇಗಿತ್ತು? ನೀವು ಸಾಹಸಿಗಳೇ ಅಥವಾ ಸಾವನ್ನು ಹತ್ತಿರದಿಂದ ನೋಡಲು ಬಯಸುವವರೇ? ಈ ಗುಹೆಯ ಒಳಗೆ ಹೋದ 16ಕ್ಕೂ ಹೆಚ್ಚು ಪ್ರವಾಸಿಗರು ಇಂದಿಗೂ ಎಲ್ಲಿ ಮಾಯವಾದರು? ಇವೆಲ್ಲವನ್ನು ತಿಳಿಯಲು ನಾವು ಇತಿಹಾಸದ ಆಳಕ್ಕೆ ಇಳಿಯಲೇಬೇಕು. ಈ ಗುಹಾ ಕೇವ್ಸ್ಗಳು ಕೇವಲ ಸಾಧಾರಣ ಗುಹೆಗಳಲ್ಲ. ಭೂವಿಜ್ಞಾನಿಗಳ ಪ್ರಕಾರ ಇವು ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಉಂಟಾದ ಬೃಹತ್ ಬಂಡೆಗಳ ಸಿಳಿಕೆಗಳು. ಈ ಬಂಡೆಗಳನ್ನು ಪಿಲ್ಲರ್ ರಾಕ್ಸ್ ಎಂದು ಕರೆಯಲಾಗುತ್ತದೆ. ಇವು ಸಮುದ್ರ ಮಟ್ಟದಿಂದ ಸುಮಾರು 2200 ಮೀಟರ್ ಎತ್ತರದಲ್ಲಿವೆ. ಇಲ್ಲಿನ ಬಂಡೆಗಳ ನಡುವೆ ಸಣ್ಣ ಸಣ್ಣ ಬಿರುಕುಗಳಂತೆ ಕಾಣುವ ಜಾಗಗಳು ವಾಸ್ತವದಲ್ಲಿ 700ರಿಂದ 1000 ಅಡಿ ಆಳದ ಡೆತ್ ಟ್ರ್ಯಾಪ್ಗಳು. 1821ರಲ್ಲಿ ಬ್ರಿಟಿಷ್ ಸರ್ವಿಯನ್ BS ವಾರ್ಡ್ ಈ ಜಾಗವನ್ನು ಕಂಡು ಬೆಚ್ಚಿ ಬಿದ್ದಿದ್ದನು. ಅವನು ತನ್ನ ಡೈರಿಯಲ್ಲಿ ಬರೆದಿದ್ದನು, ಇಲ್ಲಿನ ಮಂಜು ಎಷ್ಟು ದಟ್ಟವಾಗಿದೆ ಎಂದರೆ ನಿಮ್ಮ ಮುಂದಿರುವ ಹಳ್ಳವು ನಿಮಗೆ ಕಾಣಿಸುವುದಿಲ್ಲ. ಇದು ಮನುಷ್ಯರ ಓಡಾಡುವ ಜಾಗ ಅಲ್ಲವೇ ಅಲ್ಲ. ಈ ಗುಹೆಗಳ ಒಳಗೆ ನಿರಂತರವಾಗಿ ಹಬೆ ಉತ್ಪತ್ತಿಯಾಗುತ್ತಿರುತ್ತದೆ. ಇದು ಬಂಡೆಗಳ ನಡುವಿನ ಉಷ್ಣಾಂಶದ ವ್ಯತ್ಯಾಸದಿಂದ ಉಂಟಾಗುತ್ತದೆಯೋ ಅಥವಾ ಭೂಮಿಯ ಆಳದಲ್ಲಿ ಯಾವುದೋ ಜ್ವಾಲಾಮುಖಿಯ ಕುರುಹು ಇದೆಯೋ ಎಂಬುದು ಇಂದಿಗೂ ಸಂಶೋಧನೆಯ ವಿಷಯವೇ. ಸ್ನೇಹಿತರೆ, ಭಾರತೀಯ ಪುರಾಣಗಳ ಪ್ರಕಾರ ಪ್ರತಿ ನಿಗೂಢ ಜಾಗಕ್ಕೂ ಒಂದು ದೈವಿಕ ಅಥವಾ ಅಸುರಿಕತೆ ಇರುತ್ತದೆ. ಗುಹೆಗಳ ವಿಷಯದಲ್ಲಿ ಇದು ಪಾಂಡವರ ಅಡುಗೆ ಮನೆ. ದ್ರೌಪದಿಯೊಂದಿಗೆ ವನವಾಸದಲ್ಲಿದ್ದಾಗ ಪಾಂಡವರು ಈ ಬೆಟ್ಟಗಳಲ್ಲಿ ಆಶ್ರಯ ಪಡೆದಿದ್ದರು ಎನ್ನಲಾಗುತ್ತದೆ. ಇಲ್ಲಿನ ಬೃಹತ್ ಕಲ್ಲುಗಳು ಅವರು ಒಲೆ ಹೂಡಲು ಬಳಸಿದ ಕಲ್ಲುಗಳಂತೆ ಕಾಣುತ್ತವೆ. ಸ್ಥಳೀಯ ಬುಡಕಟ್ಟು ಜನರು ಹೇಳುವ ಪ್ರಕಾರ ಇಲ್ಲಿ ಕೆಲವು ಅದೃಶ್ಯ ಶಕ್ತಿಗಳು ವಾಸಿಸುತ್ತವೆ. ರಾತ್ರಿಯ ಸಮಯದಲ್ಲಿ ಈ ಗುಹೆಗಳಿಂದ ವಿಚಿತ್ರವಾದ ವಾಸನೆ ಮತ್ತು ಬೆಳಕು ಬರುತ್ತದೆ ಎಂಬ ನಂಬಿಕೆ ಇದೆ. ಇದನ್ನು ಡೆವಿಲ್ಸ್ ಕಿಚನ್ ಅಂದರೆ ಸೈತಾನನ ಅಡುಗೆ ಮನೆ ಎಂದು ಕರೆಯಲು ಮುಖ್ಯ ಕಾರಣವೇನೆಂದರೆ ಇಲ್ಲಿ ಒಮ್ಮೆ ಹೋದ ಪ್ರಾಣಿಗಳು ಅಥವಾ ಮನುಷ್ಯರು ತಿರುಗಿ ಬಂದಿಲ್ಲ. ಹಳೆಯ ಕಾಲದ ಜನರು ಇದನ್ನ ಪಾತಾಳಕ್ಕೆ ಹೋಗುವ ದಾರಿ ಎಂದು ನಂಬುತ್ತಿದ್ದರು. ಸ್ನೇಹಿತರೆ, ಇದಕ್ಕೆ ಗುಣಾ ಕೇವ್ಸ್ ಎಂಬ ಹೆಸರು ಬಂದಿದ್ದು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. 1991ರವರೆಗೆ ಈ ಗುಹೆಗಳನ್ನು ಕೇವಲ ಟ್ರೆಕ್ಕಿಂಗ್ ಮಾಡುವವರು ಮಾತ್ರ ಬಳಸುತ್ತಿದ್ದರು. ಆದರೆ 1991ರಲ್ಲಿ ಕಮಲ್ ಹಾಸನ್ ಅಭಿನಯದ ಗುಣಾ ಸಿನಿಮಾ ಇಲ್ಲಿ ಚಿತ್ರೀಕರಣಗೊಂಡಿತ್ತು. ಆ ಸಿನಿಮಾದಲ್ಲಿ ಕಣ್ಮಣಿ ಅನ್ಬೋಡು ಕಾದಲನ್ ಹಾಡು ಇಡೀ ದೇಶವನ್ನೇ ಸೌತ್ ಇಂಡಿಯಾದತ್ತ ತಿರುಗಿ ನೋಡುವಂತೆ ಮಾಡಿತು. ಆ ಚಿತ್ರದ ನಂತರವೇ ಈ ಗುಹೆಗಳಿಗೆ ಗುಣಾ ಕೇವ್ಸ್ ಎಂಬ ಹೆಸರು ಕಾಯಂ ಆಯಿತು. ಸಿನಿಮಾ ಜಗತ್ತಿಗೆ ಇದು ಅದ್ಭುತ ಲೋಕವಾಗಿ ಕಂಡರೆ ಪ್ರವಾಸಿಗರಿಗೆ ಇದು ಸಾಹಸದ ತಾಣವಾಯಿತು. ಹಾಡು ಹಿಟ್ಟಾದ ಮೇಲೆ ಜನರು ಈ ಗುಹೆಯನ್ನು ಹುಡುಕಿಕೊಂಡು ಬರತೊಡಗಿದರು. ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಂತೆ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಯಿತು. ಅಜಾಗರೂಕತೆಯಿಂದ ಫೋಟೋ ತೆಗೆದುಕೊಳ್ಳಲು ಹೋದವರು ಆಳದ ಕಂದಕಕ್ಕೆ ಜಾರಿ ಬಿದ್ದರು. ಅವರ ಕಿರುಚಾಟಕ್ಕೆ ಬೆಟ್ಟಗಳಲ್ಲಿ ಪ್ರತಿಧ್ವನಿಸಿದರು. ಅವರನ್ನು ರಕ್ಷಿಸಲು ಯಾರೂ ಇರಲಿಲ್ಲ. ಸ್ನೇಹಿತರೆ, ನೀವೆಲ್ಲರೂ ಇತ್ತೀಚೆಗೆ ಬಿಡುಗಡೆಯಾದ ಮಂಜು ಮೇಲ್ ಬಾಯ್ಸ್ ಮೂವಿಯನ್ನು ನೋಡೇ ಇರ್ತೀರಾ. ಇದು ಕೇವಲ ಸಿನಿಮಾ ಕಥೆಯಲ್ಲ, 2006ರಲ್ಲಿ ನಡೆದ ನೈಜ ಘಟನೆ. ಕೇರಳದ ಮಂಜು ಮೇಲಿನಿಂದ ಬಂದ 11 ಜನ ಸ್ನೇಹಿತರ ಗುಂಪು ನಿರ್ಬಂಧಿತ ಪ್ರದೇಶಕ್ಕೆ ಪ್ರವೇಶಿಸಿತ್ತು. ಸುಭಾಷ್ ಎಂಬ ಯುವಕ ಆಟವಾಡುತ್ತಾ ಒಮ್ಮೆಲೆ ಮಾಯವಾದನು. ಅವನು ಬಿದ್ದಿದ್ದು ಸುಮಾರು 60 ಅಡಿ ಆಳದ ಸಣ್ಣ ಬಿರುಕಿನಲ್ಲಿ. ಆದರೆ ಅದರ ಕೆಳಗೆ ಇನ್ನೂ 600 ಅಡಿಗಳ ಪ್ರಪಾತವಿತ್ತು. ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಕೂಡ ಆ ಆಳಕ್ಕೆ ಇಳಿಯಲು ನಿರಾಕರಿಸಿದರು. ಅಲ್ಲಿ ಬಿದ್ದವರು ಬದುಕಿರುವ ಇತಿಹಾಸವೇ ಇಲ್ಲ, ಶವವನ್ನು ತರಲು ಸಾಧ್ಯವೇ ಇಲ್ಲ ಎಂದರು. ಆದರೆ ಸೀಜು ಎಂಬ ಸ್ನೇಹಿತ ತನ್ನ ಗೆಳೆಯನಿಗಾಗಿ ಸಾಕ್ಷಾತ್ ಸಾವಿನ ದವಡೆಗೆ ಇಳಿದನು. ಒಂದು ಸಣ್ಣ ಹಗ್ಗದ ಸಹಾಯದಿಂದ ಆ ಕತ್ತಲ ಪಾತಾಳಕ್ಕೆ ಇಳಿದಾಗ ಅವನು ಕಂಡಿದ್ದು ಎಲುಬು ಕೊರೆಯುವ ಚಳಿ ಮತ್ತು ರಕ್ತಸಿತ ಸುಭಾಷನನ್ನು. ಭಾರತೀಯ ರಕ್ಷಣಾ ಇತಿಹಾಸದಲ್ಲಿ ಇದೊಂದು ಮೈ ನಡೆಗೆಸುವ ಘಟನೆ. ಸುಭಾಷ್ ಬದುಕು ಉಳಿದಿದ್ದು ಒಂದು ಪವಾಡವೇ ಸರಿ. ಗುಹೆಗಳ ಸುತ್ತಮುತ್ತಲಿನ ಸಸ್ಯ ವರ್ಗವೇ ವಿಚಿತ್ರವಾಗಿದೆ. ಇಲ್ಲಿನ ಮರಗಳು 100 ವರ್ಷ ಹಳೆಯವು.
ಅವುಗಳ ಬೇರುಗಳು ನೆಲದ ಮೇಲೆ ಹರಡಿಕೊಂಡಿರುವುದನ್ನು ನೋಡಿದರೆ ಯಾವುದೋ ರಾಕ್ಷಸರ ನರಗಳಂತೆ ಕಾಣುತ್ತವೆ. ಈ ಬೇರುಗಳ ನಡುವೆ ಎಲೆಗಳು ಬಿದ್ದು ಮುಚ್ಚಿಕೊಂಡಿರುತ್ತವೆ. ಈ ಎಲೆಗಳ ಅಡಿಯಲ್ಲಿ ದೊಡ್ಡ ದೊಡ್ಡ ಹಳ್ಳಗಳಿರುತ್ತವೆ. ಪ್ರವಾಸಿಗರು ನೆಲವೆಂದು ಕಾಲಿಟ್ಟರೆ ಸಾಕು, ಅದು ನೇರ ಪಾತಾಳಕ್ಕೆ ದಾರಿ. ಇಲ್ಲಿನ ಹವಾಮಾನ ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ಒಂದು ನಿಮಿಷ ಬಿಸಿಲು ಕಂಡರೆ ಇನ್ನೊಂದು ನಿಮಿಷದಲ್ಲಿ ದಟ್ಟವಾದ ಮಂಜು ಕವಿಯುತ್ತದೆ. ಮಂಜು ಕವಿದಾಗ ನಿಮ್ಮ ಕೈಗಳೇ ನಿಮಗೆ ಕಾಣಿಸುವುದಿಲ್ಲ. ಇಂತಹ ಸಮಯದಲ್ಲಿ ಮನುಷ್ಯ ತನ್ನ ದಾರಿಯನ್ನು ಮರೆತು ಗುಹೆಯ ಆಳಕ್ಕೆ ಹೋಗುವುದು ಸಹಜ. ಅಲ್ಲಿ ಹೋದ ಮೇಲೆ ದಾರಿ ಹುಡುಕುವುದು ಅಸಾಧ್ಯ. ಗುನಾ ಗುಹೆಗಳು ಒಂದು ಕಾಲದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ನೆಚ್ಚಿನ ತಾಣವಾಗಿತ್ತು ಎಂಬುದು ಕಹಿ ಸತ್ಯ. ಇಲ್ಲಿಂದ ಬಿದ್ದರೆ ಶವ ಸಿಗುವುದಿಲ್ಲ ಎಂಬುದು ಜನರಿಗೆ ಗೊತ್ತಿತ್ತು. ಹಾಗಾಗಿ ಅನೇಕರು ಇಲ್ಲಿಗೆ ಬಂದು ಪ್ರಾಣ ಕಳೆದುಕೊಂಡಿದ್ದಾರೆ. 16ಕ್ಕೂ ಹೆಚ್ಚು ಸಾವುಗಳು ದಾಖಲಾಗಿದ್ದರೂ ಅನಧಿಕೃತವಾಗಿ 100 ಜನರು ಇಲ್ಲಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗುತ್ತದೆ. ಸರ್ಕಾರವು ಈಗ ಈ ಗುಹೆಯ ಮುಖ್ಯ ದ್ವಾರಕ್ಕೆ ಕಬ್ಬಿಣದ ಬೇಲಿಗಳನ್ನು ಹಾಕಿದೆ. ಪ್ರವಾಸಿಗರಿಗೆ ಕೇವಲ ದೂರದಿಂದ ನೋಡಲು ಮಾತ್ರ ಅವಕಾಶವಿದೆ. ಆದರೆ ಇಂದಿಗೂ ಕೆಲವು ಸಾಹಸಿಗಳು ಕದ್ದು ಮುಚ್ಚಿ ಒಳಗೆ ಹೋಗಲು ಪ್ರಯತ್ನಿಸುತ್ತಾರೆ. ಅಂಥವರಿಗೆ ಬೆಟ್ಟದ ಪ್ರಾಣಿಗಳು ಮತ್ತು ಇಲ್ಲಿನ ವಿಚಿತ್ರ ಶಕ್ತಿಗಳು ಎಚ್ಚರಿಕೆ ನೀಡುತ್ತಲೇ ಇರುತ್ತವೆ. ಸ್ನೇಹಿತರೆ, ವಿಜ್ಞಾನಿಗಳ ಪ್ರಕಾರ ಈ ಗುಹೆಗಳಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಇರುತ್ತದೆ. ಆಳಕ್ಕೆ ಹೋದಂತೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಇಲ್ಲಿನ ಕಲ್ಲುಗಳು ಚಾರ್ನೋಕೈಟ್ ಎಂಬ ವರ್ಗಕ್ಕೆ ಸೇರಿವೆ. ಇವು ಬಹಳ ಗಟ್ಟಿಯಾಗಿದ್ದರೂ ಮಳೆಯಿಂದಾಗಿ ಪಾಚಿ ಕಟ್ಟಿ ಅತ್ಯಂತ ಜಾರಿಕೆಯಾಗಿರುತ್ತವೆ. ಇಲ್ಲಿನ ಧ್ವನಿ ತರಂಗಗಳು ವಿಚಿತ್ರವಾಗಿ ವರ್ತಿಸುತ್ತವೆ. ನೀವು ಒಂದು ಕಡೆ ಕೂಗಿದರೆ ಅದು ಮತ್ತೊಂದು ಮೂಲೆಯಲ್ಲಿ ಕೇಳಿಸುತ್ತದೆ. ಇದರಿಂದಾಗಿ ರಕ್ಷಣೆ ಮಾಡಲು ಬಂದ ರಕ್ಷಕರಿಗೆ ತೊಂದರೆಯುಂಟಾಗುತ್ತದೆ. ಸ್ನೇಹಿತರೆ, ಗುಣಾ ಗುಹೆಗಳು ಕೊಡೈಕೆನಾಲ್ನ ಕಿರೀಟವೋ ಅಥವಾ ಕಪ್ಪು ಚುಕ್ಕೆಯೋ ಇದು ನೋಡುವ ಕಣ್ಣುಗಳಿಗೆ ಬಿಟ್ಟಿದ್ದು. ನಿಸರ್ಗದ ಈ ಅದ್ಭುತವನ್ನು ಗೌರವದಿಂದ ನೋಡಿದರೆ ಅದು ಸುಂದರ, ಹಗುರವಾಗಿ ಕಂಡರೆ ಅದು ಸಾವಿನ ಬಾಗಿಲು. ಮಂಜುಮೇಲ್ ಬಾಯ್ಸ್ ಸಿನಿಮಾ ನಮಗೆ ಸ್ನೇಹದ ಪಾಠ ಕಲಿಸಿದರೆ, ಗುಣಾ ಗುಹೆ ನಮಗೆ ಪ್ರಕೃತಿಯ ಅಟ್ಟಹಾಸದ ಪಾಠ ಕಲಿಸುತ್ತದೆ. ಮುಂದಿನ ಬಾರಿ ನೀವು ಕೊಡೈಕೆನಾಲ್ಗೆ ಹೋದಾಗ ಈ ಪಿಲ್ಲರ್ ರಾಕ್ಸ್ ಬಳಿ ನಿಂತು ಆಳವನ್ನು ನೋಡಿ. ನೆನಪಿರಲಿ, ನೀವು ಆಳವನ್ನು ನೋಡುವಾಗ ಆಳವು ನಿಮ್ಮನ್ನ ನೋಡುತ್ತಿರುತ್ತದೆ. ಸ್ನೇಹಿತರೆ, ಇಂತಹ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಕುತೂಹಲ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಇಂತಹದ್ದೇ ಕುತೂಹಲಕಾರಿ ಸಂಗತಿಯೊಂದಿಗೆ ಮತ್ತೆ ಸಿಗಲಿದ್ದೇನೆ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ನಮಸ್ಕಾರ.